ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಅಸಾಧಾರಣವಾದ ಸಮರ್ಪಣೆ, ದೃಢತೆ ಮತ್ತು ಅಷ್ಟೇ ದುರಂತಮಯವಾದ ತ್ಯಾಗದ ಕಥೆಯನ್ನ ಬಿಚ್ಚಿಡಲಿದ್ದೇವೆ. ಇದು ಕೇವಲ ಗುರಿತಪ್ಪದ ಒಬ್ಬ ಬಿಲ್ಗಾರನ್ನ ಕತೆ ಮಾತ್ರ ಅಲ್ಲ, ಬದಲಾಗಿ ತನ್ನ ಸ್ವಂತ ಪರಿಶ್ರಮದಿಂದಲೇ ಉತ್ತುಂಗಕ್ಕೇರಿ ಇತಿಹಾಸದ ಪುಟಗಳಲ್ಲಿ ಅಜರಾಮರಣನಾದ ಒಬ್ಬ ಅಪ್ರತಿಮ ಕಾಡಿನ ವೀರನ ಮಹಾಕಾವ್ಯ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಜಗತ್ತಿನ ಅತ್ಯಂತ ಶ್ರೇಷ್ಠ ಧನುರ್ಧಾರಿಗಳಲ್ಲಿ ಒಬ್ಬನಾಗಿದ್ದ, ಎದುರಿಸಲು ಸ್ವತಃ ಭಗವಂತನೇ ಅಡ್ಡ ಬರಬೇಕಾದ ಮಟ್ಟಿಗೆ ಪ್ರಬಲನಾಗಿದ್ದ ಯೋಧನೊಬ್ಬನನ್ನ ಇತಿಹಾಸ ಕೇವಲ ಆತನ ಒಂದು ತ್ಯಾಗಕ್ಕಾಗಿ ಮಾತ್ರ ನೆನಪಿಟ್ಕೊಂಡಿದೆ. ಆ ಅದ್ಭುತ ಯೋಧನೇ ಏಕಲವ್ಯ. ಈತನ ಹಿನ್ನೆಲೆ ಮತ್ತು ಸಾಧನೆ ಎಷ್ಟು ರೋಮಾಂಚಕಾರಿಯಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಭಾಗ 1: ಅರಣ್ಯದ ಯೋಧ. ನಮ್ಮ ಈ ದುರಂತ ನಾಯಕನ ಕಥೆಯ ಮೊದಲ ಅಧ್ಯಾಯ ಶುರುವಾಗೋದೇ ಇಲ್ಲಿಂದ. ಈ ಕತೆ ಅರಮನೆಯ ಸುಪ್ಪತ್ತಿಗೆಯಲ್ಲಿ ಶುರುವಾಗಲ್ಲ, ಬದಲಾಗಿ ದಟ್ಟವಾದ ಕಾಡಿನ ಮಧ್ಯದಲ್ಲಿ ಶುರುವಾಗತ್ತೆ. ಈ ಎರಡೂ ಪ್ರಪಂಚಗಳ ನಡುವಿನ ವ್ಯತ್ಯಾಸ ತುಂಬನೇ ಕುತೂಹಲಕಾರಿಯಾಗಿದೆ. ಒಂದೆಡೆ ಕುರುವಂಶದ ರಾಜಕುಮಾರರು, ಅವರಿಗೆ ಅರಮನೆಯ ಎಲ್ಲಾ ಸೌಲಭ್ಯಗಳ ಜೊತೆಗೆ ಶ್ರೇಷ್ಠ ಗುರುಗಳಿಂದ ಔಪಚಾರಿಕ ಶಿಕ್ಷಣ ಸಿಕ್ತಿತ್ತು. ಆದರೆ ಇನ್ನೊಂದೆಡೆ ಏಕಲವ್ಯ, ನಿಷಾದಕುಲದಲ್ಲಿ ಹುಟ್ಟಿ ಕಾಡಿನ ಕಠಿಣ ಬದುಕನ್ನೇ ಪಾಠವಾಗಿ ಸ್ವೀಕರಿಸಿದವನು. ಕಾಡು ಅವನನ್ನ ಕಠಿಣಗೊಳಿಸಿತೇ ಹೊರತು ಕ್ರೂರನನ್ನಾಗಿ ಮಾಡಲಿಲ್ಲ. ಅವನ ಅಪಾರ ಶಕ್ತಿ ಯಾವತ್ತೂ ಅಹಂಕಾರಕ್ಕೆ ಜಾಗ ಕೊಡಲಿಲ್ಲ ಅನ್ನೋದು ಇಲ್ಲಿ ತುಂಬನೇ ಮುಖ್ಯ. ಬಾಲ್ಯದಿಂದಲೂ ಪ್ರಕೃತಿಯೇ ಅವನಿಗೆ ಅಂತಿಮ ಗುರುವಿನಂತಿತ್ತು. ಪ್ರಾಣಿಗಳ ಚಲನೆ, ಗಾಳಿಯ ದಿಕ್ಕು, ಎಲೆಗಳ ಸದ್ದು ಇವುಗಳನ್ನೇ ಗಮನಿಸಿ ಅವನು ವಿದ್ಯೆ ಕಲಿತ. ಒಮ್ಮೆ ಬೆಳಗಿನ ಮಂಜು ಕವಿದ ಸಮಯದಲ್ಲಿ ತಂದೆ ಹಿರಣ್ಯಧನು ತನ್ನ ಮಗನ ಕಣ್ಣುಗಳಲ್ಲಿನ ಆ ಏಕಾಗ್ರತೆ, ಆ ನಿಖರವಾದ ಗುರಿಯನ್ನ ನೋಡಿ ದಂಗಾಗ್ಬಿಡ್ತಾನೆ. ಯಾವುದೇ ಗರ್ವವಿಲ್ಲದೆ, ಶಬ್ದವೇ ಇಲ್ಲದಂತೆ ಬಾಣ ಬಿಡುತ್ತಿದ್ದ ಆತನ ಪ್ರತಿಭೆಗೆ ಒಬ್ಬ ಶ್ರೇಷ್ಠ ಗುರುವಿನ ಮಾರ್ಗದರ್ಶನ ಖಂಡಿತ ಬೇಕು ಅಂತ ಅವನ ತಂದೆಗೆ ಅರಿವಾಗುತ್ತೆ. ಭಾಗ 2: ರಾಜಮನೆತನದ ತಿರಸ್ಕಾರ. ಕಾಡಿನ ಶಾಂತ ವಾತಾವರಣದಿಂದ ಕಥೆ ಈಗ ಹಸ್ತಿನಾಪುರದ ಕರೆಗೆ ತಿರುಗುತ್ತದೆ. ಏಕಲವ್ಯ ಹಸ್ತಿನಾಪುರಕ್ಕೆ ಬಂದು ಗುರು ದ್ರೋಣಾಚಾರ್ಯರನ್ನ ಭೇಟಿಯಾಗ್ತಾನೆ. ಗುರುದೇವ, ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ ಧನುರ್ವಿದ್ಯೆ ಪ್ರದಾನ ಮಾಡಿ ಅಂತ ಅತ್ಯಂತ ವಿನಯದಿಂದ ತಲೆಬಾಗುತ್ತಾನೆ. ಅವನಲ್ಲಿ ಒಂದು ಚೂರು ಅಹಂಕಾರವಿರಲಿಲ್ಲ, ಆದರೆ ಆತನ ಧ್ವನಿಯಲ್ಲಿ ಒಂದು ಬಲವಾದ ಆತ್ಮವಿಶ್ವಾಸವಿತ್ತು. ಆತನ ಗಂಭೀರತೆ ಮತ್ತು ಬಿಲ್ಲು ಹಿಡಿದ ರೀತಿಯನ್ನ ನೋಡಿದ ತಕ್ಷಣವೇ ದ್ರೋಣರಿಗೆ ಈತನೊಳಗಿನ ಅಸಾಧಾರಣ ಪ್ರತಿಭೆಯ ಅರಿವಾಗಿಬಿಡುತ್ತೆ. ಆದರೂ ದ್ರೋಣರ ಮುಂದಿದ್ದ ಸವಾಲುಗಳು ಸರಳವಾಗಿರಲಿಲ್ಲ. ಅವರ ಪರಿಸ್ಥಿತಿ ಹೇಗಿತ್ತಂದರೆ, ಅವರು ಕುರುವಂಶದ ರಾಜಗುರು, ಭೀಷ್ಮ ಮತ್ತು ಅರಮನೆಯ ನಿಯಮಗಳಿಗೆ ಬದ್ಧರಾದವರು. ಏಕಲವ್ಯನಿಗೆ ಕುರುವಂಶದ ಹಿನ್ನೆಲೆ ಇರಲಿಲ್ಲ. ಆತನಿಗೆ ವಿದ್ಯೆ ಕಲಿಸಿದರೆ ಮುಂದೆ ಆತ ಕುರುವಂಶಕ್ಕೆ ಶತ್ರುವಾಗುವ ಅಪಾಯವೂ ಇತ್ತು. ಜೊತೆಗೆ ಅರ್ಜುನನನ್ನೇ ಪ್ರಪಂಚದ ಶ್ರೇಷ್ಠ ಧನುರ್ಧರನನ್ನಾಗಿ ಮಾಡುವ ವೈಯಕ್ತಿಕ ಪ್ರತಿಜ್ಞೆ ಬೇರೆ ಅವರ ಮೇಲಿತ್ತು. ಇದೇ ಕಾರಣಗಳಿಂದ ಅವರು ಏಕಲವ್ಯನನ್ನ ಕಠಿಣವಾಗಿ ತಿರಸ್ಕರಿಸಬೇಕಾಯಿತು. ಭಾಗ 3: ಮಣ್ಣಿನ ಗುರು. ಈ ತಿರಸ್ಕಾರದ ನಂತರ ಏಕಲವ್ಯನ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನ ನೋಡೋಣ. ಗುರುವಿನ ಕಠೋರ ಮಾತುಗಳು ಬಾಣದಂತೆ ನಾಟಿದ್ರೂ ಏಕಲವ್ಯ ಅಲ್ಲೇ ಕುಸಿಯಲಿಲ್ಲ, ಪ್ರಶ್ನಿಸಲಿಲ್ಲ ಅಥವಾ ವಾದಕ್ಕೂ ಇಳಿಯಲಿಲ್ಲ. ಬದಲಾಗಿ ತಿರಸ್ಕಾರವನ್ನೇ ಒಂದು ಅಸಾಧಾರಣ ಶಿಸ್ತಾಗಿ ಬದಲಾಯಿಸಿದ. ಕಾಡಿಗೆ ಮರಳಿ ಕೇವಲ ತನ್ನ ನೆನಪಿನಿಂದಲೇ ದ್ರೋಣರ ಮಣ್ಣಿನ ಮೂರ್ತಿಯನ್ನು ನಿರ್ಮಿಸಿದ. ಆ ಮೂರ್ತಿಯನ್ನೇ ಗುರು ಅಂತ ನಂಬಿ ಕಾಡನ್ನೇ ಗುರುಕುಲ ಅಂತ ಸ್ವೀಕರಿಸಿದ. ಪ್ರತಿದಿನ ಪ್ರಕೃತಿ ಮತ್ತು ತನ್ನದೇ ತಪ್ಪುಗಳ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ಅಭ್ಯಾಸ ಮಾಡ್ತಾ ತನ್ನನ್ನ ತಾನೇ ಅದ್ಭುತ ಮಟ್ಟಕ್ಕೆ ಬೆಳೆಸಿಕೊಂಡ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ, ಏಕಲವ್ಯನಿಗೆ ಶೂನ್ಯ ದೂರುಗಳು ಮತ್ತು ಶೂನ್ಯ ಅಹಂಕಾರವಿತ್ತು. ಯಾರು ಕಲಿಸಿದ್ದಿದ್ರೂ ವರ್ಷಗಳ ಕಾಲ ಒಂದೇ ಒಂದು ದೂರು ಹೇಳದೆ ತನ್ನಷ್ಟಕ್ಕೆ ತಾನೇ ಅಭ್ಯಾಸ ಮಾಡಿ ಆತ ಒಬ್ಬ ಅಪ್ರತಿಮ ಯೋಧನಾಗಿ ರೂಪುಗೊಂಡ. ಭಾಗ 4: ಆಶ್ಚರ್ಯಚಕಿತನಾದ ರಾಜಕುಮಾರ. ಈಗ ಕಥೆ ಕುರು ರಾಜಕುಮಾರರು ಬೇಟೆಗಾಗಿ ಇದೇ ಕಾಡಿಗೆ ಬಂದ ಆ ನಿರ್ಣಾಯಕ ದಿನದ ಕಡೆಗೆ ಸಾಗುತ್ತದೆ. ಕಾಡಿನಲ್ಲಿ ಬೇಟೆಗೆ ಬಂದಿದ್ದ ನಾಯಿ ಇದ್ದಕ್ಕಿದ್ದಂತೆ ನಿರಂತರವಾಗಿ ಬೊಗಳಲು ಶುರುಮಾಡ್ತೆ. ಕೇವಲ ಕ್ಷಣ ಮಾತ್ರ ಬಲ್ಲಿ, ಒಂದು ಹನಿ ರಕ್ತವೂ ಇಲ್ಲದೆ ಅತ್ಯಂತ ನಿಖರವಾದ 7 ಬಾಣಗಳು ಆ ನಾಯಿಯ ಬಾಯಿ ಮುಚ್ಚಿಸುತ್ತೆ. ಆ ಸಂಪೂರ್ಣ ನಿಶ್ಶಬ್ದ ಮತ್ತು ಬಾಣಗಳ ಕರಾರುವಕ್ಕಾದ ಗುರಿಯನ್ನ ಕಂಡು ಜಗತ್ತಿನ ಶ್ರೇಷ್ಠ ಬಿಲ್ಗಾರ ಎನಿಸ್ಕೊಂಡಿದ್ದ ಅರ್ಜುನ ಅಕ್ಷರಶಃ ಸ್ತಬ್ಧನಾಗ್ತಾನೆ. ಆತ ಹುಡುಕ್ತಾ ಹೋದಾಗ ಸಿಕ್ಕಿದ್ದು ಕಾಡಿನ ಯುವಕ ಏಕಲವ್ಯ. ಗುರು ಯಾರು ಅಂತ ಅರ್ಜುನ ಕೇಳಿದಾಗ ಆತ ನೇರವಾಗಿ ದ್ರೋಣರ ಹೆಸರನ್ನೇ ಹೇಳ್ತಾನೆ. ಇದು ಅರ್ಜುನನಿಗೆ ಅದೆಷ್ಟು ಆಘಾತ ತಂದಿತಂದ್ರೆ, ಜಗತ್ತಿನ ಶ್ರೇಷ್ಠ ಧನುರ್ಧಾರಿ ಎಂಬ ತನ್ನ ಪಟ್ಟಕ್ಕೆ ಕುತ್ತು ಬಂದಿದೆ ಅಂತ ಅರಿತು ಆತ ತೀವ್ರ ನಿರಾಶೆಯಿಂದ ಹಸ್ತಿನಾಪುರಕ್ಕೆ ಮರಳುತ್ತಾನೆ.
ಈ ವಿಷಯ ತಿಳಿದಾಗ ದ್ರೋಣರಿಗೂ ಆತಂಕ ಶುರುವಾಗುತ್ತೆ. ಯಾಕಂದ್ರೆ ಇದು ಅರ್ಜುನನಿಗೆ ಅವರು ಮಾಡಿದ್ದ ಪ್ರತಿಜ್ಞೆಯ ಅಡಿಪಾಯವನ್ನೇ ಅಲುಗಾಡಿಸಿತ್ತು. ಭಾಗ 5 ಅಂತಿಮ ತ್ಯಾಗ. ಈಗ ನಾವು ಮಹಾಕಾವ್ಯದ ಅತ್ಯಂತ ಭಾವುಕ ಮತ್ತು ದುರಂತಮಯ ಘಳಿಗೆಯತ್ತ ಹೆಜ್ಜೆ ಹಾಕುತ್ತಿದ್ದೇವೆ. ದ್ರೋಣರು ಏಕಲವ್ಯನನ್ನ ಭೇಟಿಯಾದಾಗ ಆತ ತಮ್ಮ ಮೂರ್ತಿಯನ್ನಿಟ್ಟು ಪೂಜಿಸುತ್ತಿರುವುದನ್ನ ನೋಡಿ ಗುರುದಕ್ಷಿಣೆಯನ್ನ ಕೇಳುತ್ತಾರೆ. ಪ್ರಾಚೀನ ಕಾಲದಲ್ಲಿ ಶಿಕ್ಷಣ ಪೂರ್ಣಗೊಳಿಸಿದ ಮೇಲೆ ಕೃತಜ್ಞತೆಯ ಸಂಕೇತವಾಗಿ ಗುರು ಕೇಳಿದ್ದನ್ನ ನೀಡುವುದು ಪರಮ ಪವಿತ್ರವಾದ ಕರ್ತವ್ಯವಾಗಿತ್ತು. ಈ ಸಂಪ್ರದಾಯದ ತೂಕ ಎಷ್ಟಿತ್ತಂದ್ರೆ ಶಿಷ್ಯ ತನ್ನ ಪ್ರಾಣವನ್ನೇ ಬೇಕಾದರೂ ಕೊಡಲು ಸಿದ್ಧನಿರ್ತಿದ್ದ. ದ್ರೋಣರು ಆತನ ಬಲಗೈನ ಹೆಬ್ಬೆರಳನ್ನೇ ದಕ್ಷಿಣೆಯಾಡಿ ಕೇಳುತ್ತಾರೆ. ಇದೊಂದು ಅತಿ ದೊಡ್ಡ ಆಘಾತ. ಯಾಕಂದ್ರೆ ಹೆಬ್ಬೆರಳಿಲ್ಲದೆ ಬಾಣ ಹೂಡುವುದು ಬಹುತೇಕ ಅಸಾಧ್ಯ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಆದರೂ ಒಂದೇ ಒಂದು ಕ್ಷಣ ಯೋಚಿಸದೆ, ಒಂದಕ್ಷರವೂ ಮಾತನಾಡದೆ ಏಕಲವ್ಯ ಆ ನಿಶ್ಶಬ್ದ ವಾತಾವರಣದಲ್ಲಿ ತನ್ನ ಹೆಬ್ಬೆರಳನ್ನ ಕತ್ತರಿಸಿ ಗುರುವಿನ ಪಾದಕ್ಕೆ ಅರ್ಪಿಸ್ತಾನೆ. ಆ ರಕ್ತ ಸಿಕ್ತ ಬೆರಳನ್ನ ಕಂಡು ದ್ರೋಣರು ಕೂಡ ಅತ್ಯಂತ ಭಾರವಾದ ಹೃದಯದಿಂದಲೇ ಅಲ್ಲಿಂದ ಹೊರಡ್ತಾರೆ. ಭಾಗ 6 ಅಂತಿಮ ಯುದ್ಧ. ಇದು ಇಲ್ಲಿಂದ ಹೇಗೆ ಬೆಳೆಯುತ್ತದೆ ಅಂತ ನೋಡೋಣ ಬನ್ನಿ. ಕಥೆ ಹೆಬ್ಬೆರಳಿನ ತ್ಯಾಗದೊಂದಿಗೆ ಮುಗಿಯಲಿಲ್ಲ. ಏಕಲವ್ಯ ಪರಿಸ್ಥಿತಿಗೆ ಹೊಂದಿಕೊಂಡ. ಆತ ಹೆಬ್ಬೆರಳು ಕಳೆದುಕೊಂಡನೆ ಹೊರತು ತನ್ನ ಆತ್ಮಬಲವನ್ನಲ್ಲ. ಉಳಿದ ಕೇವಲ 4 ಬೆರಳುಗಳನ್ನೇ ಬಳಸ್ಕೊಂಡು ತನ್ನನ್ನ ತಾನು ಮರುತರಬೇತಿಗೊಳಿಸಿ ಮತ್ತೆ ಮೊದಲಿನಷ್ಟೇ ಶಕ್ತಿಶಾಲಿಯಾದ ಅಪ್ರತಿಮ ಯೋಧನಾಗಿ ಎದ್ದು ನಿಂತ. ಅವನ ಈ ಛಲ ನಿಜಕ್ಕೂ ನಂಬಲಸಾಧ್ಯ. ಆಮೇಲೆ ನಡೆದ ರಾಜಕೀಯ ಬೆಳವಣಿಗೆಗಳಲ್ಲಿ ಏಕಲವ್ಯ ಯಾದವರ ಶತ್ರುವಾದ ಜರಸಂಧನ ಜೊತೆ ಕೈಜೋಡಿಸ್ತಾನೆ. ಇದೇ ಸಮಯದಲ್ಲಿ ಶ್ರೀಕೃಷ್ಣನಿಂದ ಆಯೋಜಿಸಲ್ಪಟ್ಟ ಮಲ್ಲಯುದ್ಧದಲ್ಲಿ ಆತನ ತಂದೆ ಹಿರಣ್ಯಧನ್ಯನ ಸಾವು ಸಂಭವಿಸುತ್ತೆ. ತಂದೆಯನ್ನು ಕಳೆದುಕೊಂಡ ದುಃಖ ಮತ್ತು ಅಪಾರ ಕೋಪದಿಂದ ರೊಚ್ಚಿಗೆದ್ದ ಏಕಲವ್ಯ ಪ್ರತಿಕಾರಕ್ಕಾಗಿ ಯಾದವ ಸೈನ್ಯದ ಮೇಲೆ ಏಕಾಂಗಿಯಾಗಿ ಭೀಕರ ದಾಳಿಯನ್ನ ಶುರುಮಾಡುತ್ತಾನೆ. ಅವನ ಆ ನಿರಂತರ ಮತ್ತು ಏಕಾಂಗಿ ದಾಳಿಗೆ ಇಡೀ ಯಾದವ ಸೈನ್ಯ ಸಂಪೂರ್ಣವಾಗಿ ನಾಶವಾಗಿಬಿಡುತ್ತೆ. ಅವನ ಶಕ್ತಿ ಮತ್ತು ಬಾಣದ ಕೌಶಲ್ಯ ಕೇವಲ ಒಂದು ಬಲಗೈ ಹೆಬ್ಬೆರಳಿಗೆ ಸೀಮಿತವಾಗಿರಲಿಲ್ಲ ಅನ್ನೋದನ್ನ ಆತನ ಈ ಭೀಕರ ಆಕ್ರಮಣ ಇಡೀ ಜಗತ್ತಿಗೆ ಸಾಬೀತುಪಡಿಸಿತು. ಆ ಉಗ್ರ ಅರಣ್ಯ ಯೋಧನನ್ನ ತಡೆಯೋಕೆ ಬೇರೆ ಯಾವ ಯೋಧರಿಂದಲೂ ಸಾಧ್ಯವಾಗಲಿಲ್ಲ. ಕೊನೆಗೆ ಆತನನ್ನ ಎದುರಿಸಲು ಸಾಕ್ಷಾತ್ ಶ್ರೀಕೃಷ್ಣನೇ ರಣರಂಗಕ್ಕೆ ಪ್ರವೇಶಿಸಬೇಕಾಯಿತು. ತನ್ನ ಸುದರ್ಶನ ಚಕ್ರವನ್ನ ಬಳಸಿ ಕೃಷ್ಣ ಏಕಲವ್ಯನ ಪ್ರಾಣ ತೆಗೆಯುತ್ತಾನೆ. ಯೋಚಿಸಿ ನೋಡಿ, ಒಬ್ಬ ಯೋಧನನ್ನ ತಡೆಯಲು ಖುದ್ದು ಭಗವಂತನೇ ಬರಬೇಕಾಯಿತು ಅಂದ್ರೆ ಆತನ ಸಾಮರ್ಥ್ಯ ಎಷ್ಟಿರಬಹುದು ಅಲ್ವಾ? ಈ ಕಥೆ ನಮ್ಮನ್ನ ಕೊನೆಯಲ್ಲಿ ಒಂದು ಪ್ರಮುಖ ನೈತಿಕ ಪ್ರಶ್ನೆಯ ಮುಂದೆ ತಂದು ನಿಲ್ಲಿಸುತ್ತೆ. ತಮ್ಮ ರಾಜಕೀಯ ಕರ್ತವ್ಯ ಮತ್ತು ಪ್ರತಿಜ್ಞೆಗಳನ್ನ ಗಮನದಲ್ಲಿಟ್ಕೊಂಡ್ರೆ ಗುರುದ್ರೋಣರು ಅಂದು ಮಾಡಿದ್ದು ಸರಿಯೇ ಅಥವಾ ತಪ್ಪೆ? ಕರ್ತವ್ಯ ಮತ್ತು ನ್ಯಾಯದ ನಡುವಿನ ಈ ಸಂಘರ್ಷ ಇಂದಿಗೂ ಕಾಡುತ್ತೆ. ಈ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನದೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಆ ಅಪ್ರತಿಭ ವೀರನ ಸಾಧನೆ ಸದಾ ಸ್ಮರಣೀಯ. ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.